ಮುಂಬೈ ಇಂಡಿಯನ್ಸ್ ಸ್ಟೀಲ್ ಎ ವಿನ್ ಫ್ರಮ್ ಡೆಲ್ಲಿ ಇನ್ ಡೆಲ್ಲಿ. ನಿನ್ನೆ ಡೆಲ್ಲಿ ಟಾಸ್ ವಿನ್ ಆಗ್ಬಿಟ್ಟು ಆ್ಯಕ್ಚುಲಿ ಬೌಲಿಂಗ್ ತೊಗೊಂಡ್ರು. ಆ್ಯಂಡ್ MI ಆ್ಯಕ್ಚುಲಿ ದೇ ಗಾಟ್ ಆಫ್ ಟು ಎ ಗ್ರೇಟ್ ಸ್ಟಾರ್ಟ್ ಅಂತ ಹೇಳಬೇಕು. ರೋಹಿತ್ ಶರ್ಮಾ ಆಗಿರಲಿ, ರಿಕಲ್ಟನ್ ಆಗಿರಲಿ, ದೇ ಟುಕ್ ದ ಬೌಲರ್ಸ್ ರಿಯಲಿ ವೆಲ್ ಆ್ಯಂಡ್ 47 ರನ್ಸ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ. ಬಟ್ ಸ್ಟಿಲ್ ರೋಹಿತ್ ಶರ್ಮಾ ಡಿಪಾರ್ಟೆಡ್ ಫಾರ್ LBW, ದಟ್ ಟು ಫಾರ್ ವಿಪ್ರಾಜ್ ನಿಗಮ್ ಅಂತ ಹೇಳಬೇಕು. ವಿಪ್ರಾಜ್ ನಿಗಮ್ ಅವ್ರು ಲಾಸ್ಟ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ವಿಕೆಟ್ ಕೂಡ ತೊಗೊಂಡಿದ್ದ. ಈ ಸಲ ಆ್ಯಕ್ಚುಲಿ ರೋಹಿತ್ ಶರ್ಮಾ ವಿಕೆಟ್ ಕೂಡ ತೊಗೊತಾನೆ, ಕ್ಲೀನ್ LBW ಮಾಡ್ತಾನೆ. 18 ರನ್ಸಿಗೆ ರೋಹಿತ್ ಶರ್ಮಾ ಔಟ್ ಆಗ್ತಾನೆ. ಅದಾದಮೇಲೆ ಸೂರ್ಯಕುಮಾರ್ ಯಾದವ್ ಬಂದು ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾನೆ. ರೇಯಾನ್ ರಿಕಲ್ಟನ್ ಆ್ಯಕ್ಚುಲಿ ಸ್ಟಾರ್ಕಿಗೆ 1 ಓವರಲ್ಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾನೆ ಅಂತ ಹೇಳಬೇಕು. ಶಾರ್ಟ್ ಬಾಲ್ ಹಾಕಿದ್ರು 6 ಹೊಡಿತಿದ್ದ, ಸ್ಟ್ರೈಟ್ ಡ್ರೈವ್ ಹೊಡೆದ, ಕವರ್ ಡ್ರೈವ್ಸ್ ಹೊಡೆದ, ಎಲ್ಲ ಮಿಡಲ್ ಆಫ್ ದ ಬ್ಯಾಟ್ ಬೀಳ್ತಿತ್ತು ಅಂತ ಹೇಳಬೇಕು. ಆ್ಯಂಡ್ ರಾಯನ್ ರಿಕಲ್ಟನ್ ಆ್ಯಕ್ಚುಲಿ ಕುಲ್ದೀಪ್ಗೆ ಔಟ್ ಆಗ್ತಾನೆ. ಕುಲ್ದೀಪ್ ಮಾತ್ರ ಆ ಬಾಲ್ ಜಾಫಾ ಅಂತ ಹೇಳಬೇಕು, ಸಖತ್ತಾಗಿ ಔಟ್ ಸ್ಮಾರ್ಟ್ ಮಾಡ್ತಾನೆ ರಾಯನ್ ರಿಕಲ್ಟನ್ನ. ಆ್ಯಂಡ್ ಈ ಗೆಟ್ಸ್ ಎ ವೆಲ್ ಡಿಸರ್ವ್ಡ್ ವಿಕೆಟ್. ಅದಾದಮೇಲೆ ತಿಲಕ್ ವರ್ಮಾ ಆಮೇಲೆ ಸೂರ್ಯಕುಮಾರ್ ಯಾದವ್ ಜಾಯಿನ್ ಹ್ಯಾಂಡ್ಸ್ ಆ್ಯಂಡ್ ದೇ ಪ್ಲೇ ಸೂಪರ್ ಇನ್ನಿಂಗ್ಸ್ ಟುಗೆದರ್ ಅಂತ ಹೇಳಬೇಕು. ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ, 60 ರನ್ಸ್ ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡ್ತಾರೆ. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಇಸ್ ವೈಡ್ ರೇಂಜ್ ಆಫ್ ಶಾಟ್ಸ್ ನಿನ್ನೆ ಮತ್ತೆ ಅನಾವರಣ ಆಯಿತು ಅಂತ ಹೇಳಬೇಕು. ಸಖತ್ತಾಗಿ ಪಿಕ್ ಮಾಡ್ತಿದ್ದ. ಸ್ಪಿನ್ಗೆ ಆ್ಯಕ್ಚುಲಿ ಕುಲ್ದೀಪ್ ಯಾದವ್ಗೆಲ್ಲ ಸ್ವೀಪ್ ಎಲ್ಲ ಹೊಡೆದು 4 ಎಲ್ಲ ತೊಗೊಂಡ. ಆ್ಯಂಡ್ ಮುಖೇಶ್ಗೆ ಹಿಂದೆ ಸುಪ್ಲ ಶಾಟ್ ಎಲ್ಲ ಹೊಡೆದು 6 ಎಲ್ಲ ಕೂಡ ಹೊಡೆದ ಅಂತ ಹೇಳಬೇಕು. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಆ್ಯಕ್ಚುಲಿ ರಾಂಗ್ ಟೈಮಲ್ಲಿ ಅವ್ನು ವಿಕೆಟ್ ಒಪ್ಪಿಸ್ಬಿಟ್ಟು ಹೋಗ್ತಾನೆ. ಆ್ಯಂಡ್ ದಟ್ ಚೇಂಜ್ ದ ಮೊಮೆಂಟಮ್ ಫಾರ್ ಮುಂಬೈ ಇಂಡಿಯನ್ಸ್ ಲಿಟಲ್ ಬಿಟ್. ಒಂಚೂರು ಹಿಂದೆ ಹೋದ್ರು ಅಂತ ಹೇಳಬೇಕು. ಬಟ್ ಸ್ಟಿಲ್ ತಿಲಕ್ ವರ್ಮಾ ಶೋಡ್ ಇಸ್ ಅಗ್ರೆಸಿವ್ ಇಂಟೆಂಟ್ ಆ್ಯಂಡ್ ವಾಸ್ ನಾಟ್ ಬಾದರ್ಡ್ ಬೈ ದ ವಿಕೆಟ್ ಆಫ್ ಸ್ಕೈ ಅಂತ ಹೇಳಬೇಕು. ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾನೆ. ಆ್ಯಂಡ್ ಈ ಗೆಟ್ಸ್ ಟು ಎ ವೆಲ್ ಡಿಸರ್ವ್ಡ್ 50 ಕೂಡ. ಜಸ್ಟ್ ವೆನ್ ದೇ ವಾಂಟೆಡ್ ಟು ಅಪ್ ದ ಸ್ಕೋರಿಂಗ್ ರೇಟ್, ತಿಲಕ್ ವರ್ಮಾ ಆ್ಯಕ್ಚುಲಿ ವಿಕೆಟ್ ಒಪ್ಸಿ ಹೋಗ್ತಾನೆ. ಬಟ್ ನೆವರ್ದಲೆಸ್ ಈ ಪ್ಲೇಡ್ ವೆರಿ ಅಗ್ರೆಸಿವ್ಲಿ. ಲಾಸ್ಟಲ್ಲಿ ನಮನ್ದೀರ್ ಬಂದುಬಿಟ್ಟು ವಾಟ್ ಅ ಬ್ಲೈಂಡರ್ ಆಫ್ ಎ ಕ್ಯಾಮಿಯೋ ಆಡ್ತಾನೆ ಅಂದರೆ ನಿಜವಾಗ್ಲೂ ಅವ್ನ ರೇಂಜ್ ಆಫ್ ಶಾಟ್ಸ್ ಕೂಡ ಅಷ್ಟೇ. ಏನಕ್ಕೆ ಅವನ್ನ ರಿಟೈನ್ ಮಾಡಿದ್ರು ಮುಂಬೈ ಇಂಡಿಯನ್ಸ್ ಅಂತ ನಿನ್ನೆ ಅಗೇನ್ ಪ್ರೂವ್ ಮಾಡ್ದ ಅಂತ ಹೇಳಬೇಕು. 38 ರನ್ಸ್ ಏನೋ ಹೊಡಿತಾನೆ ವಿತ್ ಅ ಸ್ಟ್ರೈಕ್ ರೇಟ್ ಆಫ್ ಮೋರ್ ದೆನ್ 200. ಸೂಪರಾಗಿ ಆಡ್ತಾನೆ. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಗೆಟ್ ಟು 205. ಆ್ಯಂಡ್ ಡೆಲ್ಲಿ ಬೌಲಿಂಗ್ ವಿಚಾರಕ್ಕೆ ಬಂದರೆ ಸ್ಟಾರ್ಕ್ ವಾಸ್ ಎಕ್ಸ್ಪೆನ್ಸಿವ್ ಅಗೇನ್. ಬಟ್ ವಿಪ್ರಾಜ್ ನಿಗಮು ಕೂಡ 4 ಓವರ್ 41 ಹೊಡ್ಸ್ಕೊಂಡ. ಬಟ್ 2 ವಿಕೆಟ್ ತೊಗೊಂಡ, ದಟ್ ಟು ಆಫ್ ರೋಹಿತ್ ಶರ್ಮಾ ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಇನ್ ಅ ಕ್ಲಚ್ ಸಿಚುಯೇಷನ್ಸ್ ಅಂತ ಹೇಳಬೇಕು. ಎಸ್ಪೆಷಲಿ ಹಾರ್ದಿಕ್ ಪಾಂಡ್ಯ ವಿಕೆಟು. ಅದಾದಮೇಲೆ ಕುಲ್ದೀಪ್ ಯಾದವ್ ಆ್ಯಸ್ ಯೂಶಲ್ ಎವರ್ ಕನ್ಸಿಸ್ಟೆಂಟ್ ಕುಲ್ದೀಪ್ ಯಾದವ್ ಮತ್ತೆ ಎಕನಾಮಿಕಲ್ ಸ್ಪೆಲ್ ಮಾಡಿ 2 ವಿಕೆಟ್ ತೊಗೊಂಡ ಅಂತ ಹೇಳಬೇಕು. ಡೆಲ್ಲಿ ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ ದೇ ಲಾಸ್ಟ್ ಫ್ರೇಜರ್ ಮೆಗಕ್ ವೆರಿ ಫಸ್ಟ್ ಬಾಲ್ ಆಫ್ ದ ಇನ್ನಿಂಗ್ಸ್. ದೀಪಕ್ ಚಾರ್ ಆ್ಯಕ್ಚುಲಿ ಔಟ್ ಸ್ವಿಂಗ್ ಮಾಡ್ತಾನೆ, ಬಾಲ್ ಸ್ಟಾಪ್ ಆಗುತ್ತೆ ಮಧ್ಯದಲ್ಲಿ. ಬಟ್ ಫ್ರೇಜರ್ ಮೆಗಕ್ ವಾಸ್ ಟೂ ಅರ್ಲಿ ಟು ರೇಸ್ ಇಸ್ ಬ್ಯಾಟ್. ವಿಲ್ ಜಾಕ್ಸ್ ಈಸಿ ಕ್ಯಾಚ್ ಹಿಡಿತಾನೆ. ಅದಾದಮೇಲೆ ಅಭಿಷೇಕ್ ಪೋರೆಲ್ ಜೊತೆ ಇವನು ಕರುಣ್ ನಾಯರ್ ನಿನ್ನೆ ಇಂಪ್ಯಾಕ್ಟ್ ಸಬ್ಬಾಗಿ ಬರ್ತಾನೆ. ಅದು ದಟ್ ಟು ಈಸ್ ಪ್ಲೇಯಿಂಗ್ ದ IPL ಆಫ್ಟರ್ 3 years ಆ್ಯಂಡ್ ಈ ಮೇಡ್ ಅನ್ ಇನ್ಸ್ಟ್ಯಾಂಟ್ ಇಂಪ್ಯಾಕ್ಟ್. ಆ್ಯಂಡ್ ವಾಟ್ ಆ್ಯನ್ ಇನ್ನಿಂಗ್ಸ್ ಮ್ಯಾನ್. ಒಂದು ಶಾರ್ಟ್ಸ್ ಕೂಡ ಬೋಲ್ಟಿಗಾಗಿರಲಿ, ದೀಪಕ್ ಚಾರಿಗಾಗಿರಲಿ, ಇವನ್ ಬುಮ್ರಾ ವಾಸ್ ಆಲ್ಸೋ ನಾಟ್ ಸ್ಪೇರ್ಡ್ ಬೈ ಕರುಣ್ ನಾಯರ್ ಅಂತ ಹೇಳ್ಬೇಕು. ಏನು ರೇಂಜ್ ಆಫ್ ಶಾರ್ಟ್ಸ್. ಅವನು ಡೊಮೆಸ್ಟಿಕಲ್ಲಿ 3 ಫಾರ್ಮ್ಯಾಟು, ಸ್ಮ್ಯಾಟು, ವಿಜಯ್ ಹಜಾರೆ, ರಣಜಿ ಮೂರಲ್ಲೂ ಸೂಪರಾಗಿ ಪರ್ಫಾರ್ಮ್ ಮಾಡಿದ್ದ. ಆ್ಯಂಡ್ ಈ ಪ್ರೂವ್ಡ್ ವೈ ಈ ಶುಡ್ ಬಿ ಇನ್ಕ್ಲೂಡೆಡ್ ಇನ್ ಇಂಡಿಯನ್ ಟೀಮ್ ಅಂತ ನಿನ್ನೆ ಕೂಡ ಪ್ರೂವ್ ಮಾಡ್ದ. ಒಳ್ಳೆ ಟೈಮಿಂಗ್ ಮಾಡಿಬಿಟ್ಟು ಬೌಂಡ್ರೀಸ್ ಎಲ್ಲ ಟೈಮ್ಲಿ ಬೌಂಡ್ರೀಸ್ ತೊಗೊತಿದ್ದ. ಆ್ಯಂಡ್ ದಟ್ ಟು ಆಲ್ ಆಫ್ ದ ಮಿಡಲ್ ಆಫ್ ದ ಬ್ಯಾಟ್. ಆ್ಯಂಡ್ ಬುಮ್ರಾ ಕೂಡ ಒಂದು ಸೂಪರಾಗಿ 6 ಎಲ್ಲ ಹೊಡೆದ ಅಂತ ಹೇಳಬೇಕು. ದೇ ವೇರ್ ಆ್ಯಕ್ಚುಲಿ ವೇ ಅಹೆಡ್ ಅಗೇನ್ಸ್ಟ್ ಮುಂಬೈ ಇಂಡಿಯನ್ಸ್ ಇನ್ ಸ್ಕೋರಿಂಗ್ ಅಂತ ಹೇಳಬೇಕು. ಬಟ್ ಸ್ಯಾಂಟ್ನರ್ ಒಂದು ಪೀಚ್ ಆಫ್ ಎ ಡೆಲಿವರಿ ಹಾಕ್ಬಿಟ್ಟು ಕರುಣ್ ನಾಯರ್ನ ಔಟ್ ಮಾಡ್ತಾನೆ. ಅಲ್ಲಿಂದ ಡೆಲ್ಲಿಗೆ ಅಪಶಕುನ ಸ್ಟಾರ್ಟ್ ಆಯಿತು ಅಂತ ಹೇಳಬೇಕು. ಅದಾದಮೇಲೆ ಯಾರು ದೇ ಡಿಡ್ ನಾಟ್ ಇವನ್ ಜಾಯಿನ್ ದ ಪಾರ್ಟಿ ಟು ಸ್ಕೋರ್ ಅಂತ ಹೇಳಬೇಕು. ಅವನು ಔಟ್ ಆದಮೇಲಂತೂ ಎಲ್ಲರೂ ಪರೇಡ್ ಮಾಡಿಕೊಂಡು ಹೋದ್ರು ಅಂತ ಹೇಳಬೇಕು. ಆ್ಯಂಡ್ ನಾಟ್ ಟು ಫರ್ಗೆಟ್ ಕರಣ್ ಶರ್ಮಾ ಸೂಪರಾಗಿ ಬೌಲಿಂಗ್ ಮಾಡ್ದ ಅಂತ ಹೇಳ್ಬೇಕು. ಮುಂಬೈ ಇಂಡಿಯನ್ಸ್ ಕಡೆ 3 ವಿಕೆಟ್ ತೊಗೊಂಡ. ಫಸ್ಟ್ ಅಭಿಷೇಕ್ ಪೋರೆಲ್ ತೊಗೊಂಡ, ಅದಾದಮೇಲೆ ದ ಆಲ್ ಇಂಪಾರ್ಟೆಂಟ್ ವಿಕೆಟ್ ಆಫ್ ಸ್ಟಬ್ಸ್ ಆ್ಯಂಡ್ KL ರಾಹುಲ್ದು ವಿಕೆಟ್ ತೊಗೊತಾನೆ. ನಿನ್ನೆ ಕರಣ್ ಶರ್ಮಾ ನಿಜವಾಗ್ಲೂ ಲೆಗ್ ಸ್ಪಿನ್ನರ್ಸ್ ಏನಕ್ಕೆ T20ಗೆ ಇಂಪಾರ್ಟೆಂಟ್ ಆಗ್ತಾರೆ ಅಂತ ತೋರಿಸ್ದ ಅಂತ ಹೇಳಬೇಕು. ಆ್ಯಂಡ್ ವಿಪ್ರಾಜ್ ನಿಗಮ್ ಕೂಡ ಬ್ಯಾಟಿಂಗ್ ಕೂಡ ಒಂದು ಸ್ಮಾಲ್ ಕ್ಯಾಮಿಯೋ ಆಡ್ಬಿಟ್ಟು ಹೋಗ್ತಾನೆ. ಆ್ಯಂಡ್ ಅಶುತೋಷ್ ಶರ್ಮಾ ಟ್ರೈಡ್ ಇಸ್ ವೆರಿ ಬೆಸ್ಟ್ ಬಟ್ ಸ್ಟಿಲ್ ಕುಡ್ ನಾಟ್
ವಿನ್ ದ ಗೇಮ್ ಫಾರ್ ಡೆಲ್ಲಿ. ಡೆಲ್ಲಿಗೆ ಹ್ಯಾಟ್ರಿಕ್ ಆಫ್ ರನ್ಔಟ್ಸ್ ಆಗುತ್ತೆ. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಫೀಲ್ಡಿಂಗ್ ಮಾತ್ರ ನೆನ್ನೆ ಗನ್ ಥರ ಇತ್ತು ಅಂತ ಹೇಳಬೇಕು. ರ್ಯಾನ್ ರಿಕಲ್ಟನ್ ವಾಸ್ ಇನ್ವಾಲ್ವ್ಡ್ ಇನ್ 2 ರನ್ಔಟ್ಸ್. ಒಂದು ವಿಲ್ ಜಾಕ್ಸ್ ಥ್ರೋ ಮಾಡಿದಾಗ ರನ್ಔಟ್ ಮಾಡ್ತಾನೆ, ಇನ್ನೊಂದು ರಾಜ್ ಅಂಗದ್ ಬಾವ ಥ್ರೋ ಮಾಡಿದಾಗ ರನ್ಔಟ್ ಮಾಡ್ತಾನೆ. ಆ್ಯಂಡ್ ಲಾಸ್ಟಲ್ಲಿ ಸ್ಯಾಂಟ್ನರ್ ಒನ್ ಆ್ಯಂಡ್ ಪಿಕಪ್ ಮಾಡಿಬಿಟ್ಟು ರನ್ಔಟ್ ಮಾಡ್ತಾನೆ. ದಟ್ ವಾಸ್ ಎ ಟ್ರೀಟ್ ಟು ವಾಚ್ ಅಂತ ಹೇಳಬೇಕು. ಎ ಕಮ್ ಬಿಹೈಂಡ್ ವಿನ್ ಫಾರ್ ಮುಂಬೈ ಇಂಡಿಯನ್ಸ್. ನೆನ್ನೆ ಡೆಲ್ಲಿ ಮೇಲೆ 12 ರನ್ಸಿಂದ ವಿನ್ ಆಗ್ತಾರೆ. ಆ್ಯಂಡ್ ವಿ ಶುಡ್ ರಿಯಲಿ ಅಪ್ರಿಷಿಯೇಟ್ ದ ಫೀಲ್ಡಿಂಗ್ ಆಫ್ ಮುಂಬೈ ಇಂಡಿಯನ್ಸ್ ಇರ್ತಾರೆ. ನೆನ್ನೆ ಬುಮ್ರಾ ವಾಸ್ ಎಕ್ಸ್ಪೆನ್ಸಿವ್. ಬೋಲ್ಟು ಆ್ಯಕ್ಚುಲಿ 17th ಓವರು 6 ಬಾಲಲ್ಲಿ 6 ಯಾರ್ಕರ್ ಮಾಡಿ ಈ ಶಿಫ್ಟೆಡ್ ದ ಮೊಮೆಂಟಮ್ ಫ್ರಮ್ ಡೆಲ್ಲಿ ಟು ಮುಂಬೈ ಅಂತ ಹೇಳಬೇಕು. ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ ನೆನ್ನೆ ಆ ಓವರು ಬೋಲ್ಟು. ಆ್ಯಂಡ್ ನೆನ್ನೆ ಕರಣ್ ಶರ್ಮಾ 3 ವಿಕೆಟ್ ಬೇರೆ ತೊಗೊಂಡ. ಆಲ್ ಇನ್ ಆಲ್ ಮುಂಬೈ ಇಂಡಿಯನ್ಸ್ ನೆನ್ನೆ ಆ ಥರ ಫೈಟ್ ಬ್ಯಾಕ್ ಕೊಟ್ಟಿದ್ದು ನೋಡಿ, ದೇ ಡಿಸರ್ವ್ ಟು ವಿನ್ ಎಸ್ಟರ್ಡೇ. ಆ್ಯಂಡ್ ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂದರೆ ವಿ ಹ್ಯಾವ್ LSG ವರ್ಸಸ್ CSK ಇನ್ ಲಕ್ನೋ. ಆ್ಯಂಡ್ ವೆರಿ ಮಚ್ ಲುಕಿಂಗ್ ಫಾರ್ವರ್ಡ್ ಟು ದ ಮ್ಯಾಚ್ ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ದ ಮ್ಯಾಚ್ ಟು ಬಿ ಎ ಥ್ರಿಲ್ಲರ್.